ನೋಡ್ತಿದ್ದೀರಾ ಜನಸೇವಾ ಕನ್ನಡ ಟಿವಿ. ಇಂದಿನ ಮುಖ್ಯಾಂಶಗಳು. ಜೆಡಿಎಸ್ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್. 2.5 ಕೋಟಿ ರು ಕೊಡಿ ಎಂದ ದ್ರಾವಿಡ್ ಬೇಡಿಕೆ. ಸಿಎಂ ಪತ್ನಿಗೆ ಅಕ್ರಮವಾಗಿ ಸೈಟ್ ನೀಡಲಾಗಿದೆ, ವಿಜಯೇಂದ್ರನವರ ಹೇಳಿಕೆ. ಮೂಡ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸುವುದಿಲ್ಲ, ಸಿಎಂ ಸಿದ್ದರಾಮಯ್ಯರವರ ಹೇಳಿಕೆ. ಮುಂದಿನ ಪೀಳಿಗೆಗಾಗಿ ಮಣ್ಣನ್ನು ಸಂರಕ್ಷಿಸಿ, ಕೃಷಿ ವಿಜ್ಞಾನಿ ಶ್ರೀಮತಿ ಅತಿಗ ಮುನೇವಾರ. ಅಕ್ರಮ ಗಾಂಜಾ ಸಾಗಿಸುತ್ತಿದ್ದ ಇಬ್ಬರ ಬಂಧನ. ಮಂಡ್ಯವರ ವರ್ತುಲ ರಸ್ತೆ ಯೋಜನೆ, ಕೇಂದ್ರ ಸಾರಿಗೆ ಹೆದ್ದಾರಿ ಸಚಿವ ಗಡ್ಕರಿ ಗಮನ ಸೆಳೆದ ಎಚ್.ಡಿ. ಕುಮಾರಸ್ವಾಮಿರವರು. ಮಂಡ್ಯದಲ್ಲಿ ಹೆಣ್ಣು ಭೂ ಹತ್ಯೆ ದೊಡ್ಡ ಸಾಮಾಜಿಕ ಪಿಡುಗು, ಸಿ ಕುಮಾರಿರವರ ಹೇಳಿಕೆ. ಜೈಲೂಟ ಜೀರ್ಣವಾಗುತ್ತಿಲ್ಲ, ಮನೆಯೂಟ ಕೊಡಿಸಿ ಎಂದ ನಟ ದರ್ಶನ್. ಮೋದಿ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ, ಕೇಂದ್ರ ಬಜೆಟ್ನಲ್ಲಿ ದೊಡ್ಡ ಮಟ್ಟದ ಅನುದಾನ ಕೇಳಿದ ನಿತೀಶ್ ರವರು. ಮದ್ದೂರು ಆನ್ಲೈನ್ ಮೂಲಕ ಹಾಲು ಖರೀದಿ ರೈತ ಸ್ನೇಹಿ ಪ್ರಭುಲಿಂಗರವರು ಹೇಳಿಕೆ. ಲಿಂಗ ಪರಿವರ್ತನೆ ಮಾಡಿಸಿಕೊಂಡು ಇತಿಹಾಸ ಬರೆದ IRS ಅಧಿಕಾರಿ. ಮಂಗಳೂರು ಸ್ಥಳ ಮಹಾಜನ ವೇಳೆ ಪೊಲೀಸರ ಮೇಲೆ ದಾಳಿ ನಡೆಸಿದ ಚೆಡ್ಡಿ ಗ್ಯಾಂಗ್, ಇಬ್ಬರಿಗೆ ಗುಂಡೇಟು. ವಾಲ್ಮೀಕಿ ನಿಗಮ ಅಕ್ರಮ ಮಾಜಿ ಸಚಿವ ಬಿ ನಾಗೇಂದ್ರರವರು ಆಪ್ತರು ಇಡಿ ವಶಕ್ಕೆ. ಮಂಡ್ಯದ ಸಾಲಬಾಧೆಯಿಂದ ಬೇಸತ್ತು ರೈತ ಆತ್ಮಹತ್ಯೆ. ಮೈಸೂರು ಆಟೋಗೆ ಗುದ್ದಿದ ಕಾರು, ಮಹಿಳೆ ಸಾವು. ಮಂಡ್ಯ ನಾಲೆಗಳಿಗೆ ಹರಿಯಿತು ನೀರು, ರೈತರಲ್ಲಿ ಸಂತಸ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.